ಭರ್ಜರಿಯಾಗಿ ಜಯಗಳಿಸಿದ ನೂತನ ನಿರ್ದೇಶಕರಿಗೆ ಸನ್ಮಾನ. ಮಾಜಿ ಅಧ್ಯಕ್ಷ ತೀರ್ಥ ಪ್ರಸಾದ್ ಸಾರಥ್ಯದಲ್ಲಿ ನಡೆದ ಕಾರ್ಯಕ್ರಮ. ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರುವ ತೀರ್ಥ ಪ್ರಸಾದ್ ಸಾರಥ್ಯದಲ್ಲಿ ಬಿಡಿಸಿಸಿ ಬ್ಯಾಂಕ್ ಮತ್ತು ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯ ಸಾಧಿಸಿದ ಎನ್ಡಿಎ ಮೈತ್ರಿಕೂಟದ ನೂತನ ನಿರ್ದೇಶಕರಿಗೆ ಅಭಿನಂದನೆಯ ಮಹಾಪುರವೇ ಹರಿದು ಬಂದಿದೆ. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಪಟ್ಟಾಭಿರಾಮಯ್ಯ ನಾಗರಾಜು ಬಿ ಆಯ್ಕೆಯಾಗಿದ್ದರೆ ಟಿಎಪಿಪಿಎಂಎಸ್ ನಿರ್ದೇಶಕರಾಗಿ ಡಾ ಕೆ ಗುರುಪ್ರಕಾಶ್, ಜಗಜ್ಯೋತಿ ಬಸವೇಶ್ವರ, ಮಂಜುಳಾ ಮೋಹನ್ ಕುಮಾರ್, ಶಾಂತ ತಿಮ್ಮೇಗೌಡ, ನಾಗಭೂಷಣ್ ಹಾಗೂ ಶಶಿಧರ್ ಆಯ್ಕೆಯಾಗಿದ್ದಾರೆ. ಮುಂದೆ ಉನ್ನತ ಹಂತದಲ್ಲಿ ಬೆಳೆಯಲಿ, ಕೊಟ್ಟ ಜವಾಬ್ದಾರಿ ಉತ್ತಮವಾಗಿ ನಿರ್ವಹಿಸಲಿ ಅನ್ನೋ ಕಾರಣಕ್ಕೆ ತೀರ್ಥ ಪ್ರಸಾದ್ ಅವರ ಸಮೃದ್ಧಿ ಫಾರ್ಮ್ ಹೌಸ್ನಲ್ಲಿ ಅಭಿನಂದನಾ ಕಾರ್ಯ ನೆರವೇರಿದೆ. ಈ ಕಾರ್ಯಕ್ರಮಕ್ಕೆ ಬಮೂಲ್ ನಿರ್ದೇಶಕರಾಗಿರುವ ಬೈರೇಗೌಡರು, ನೆಲಮಂಗಲ ಮಾಜಿ ಎಂಎಲ್ಎ ಆಗಿರುವ ಡಾ ಕೆ ಶ್ರೀನಿವಾಸ ಮೂರ್ತಿ, ನೆಲಮಂಗಲ ತಾಲೂಕು ಜೆಡಿಎಸ್ ಮುಖಂಡರುಗಳು ಹಾಗೂ ಸದಸ್ಯರು ಆಗಮಿಸಿದ್ದು ಶುಭ ಕೋರಿದ್ದಾರೆ. ಇವತ್ತು ನಮ್ಮ ತೀರ್ಥ ಪ್ರಸಾದ್ ಅವರ ಫಾರ್ಮ್ ಹೌಸ್ನಲ್ಲಿ ವಿಶೇಷವಾಗಿ ಬಿಡಿಸಿಸಿ ಬ್ಯಾಂಕು ಮತ್ತು ಟಿಎಪಿಎಸ್ಎಂಎಸ್ನ ಬಿಡಿಸಿಸಿ ಅದ್ಭುತ ಗೆಲುವನ್ನು ಸಾಧಿಸಿರ್ತಕ್ಕಂತಹ ನಮ್ಮ ಪಟ್ಟಾಭಿರಾಮಯ್ಯನವರು ಅಲಿಯಾಸ್ ನಮ್ಮ ಜಯಣ್ಣನವರು ಮತ್ತು ನಮ್ಮ ಬಾಬು ಅಲಿಯಾಸ್ ನಾಗರಾಜರವರು ನಮ್ಮ ಡಿಸ್ಟ್ರಿಕ್ನಲ್ಲಿ 18 ಸ್ಥಾನಗಳಲ್ಲಿ 2 ಸ್ಥಾನಗಳನ್ನು JDS ಜಯಣ್ಣನವರು ಮತ್ತು ನಾಗರಾಜ್ ಅವರು ಗೆದ್ದಿರ್ತಕ್ಕಂಥದ್ದು ಮತ್ತು 1 ಸ್ಥಾನವನ್ನು ನಮ್ಮ ದೇವನಹಳ್ಳಿಯವರು ಗೆದ್ದಿರ್ತಕ್ಕಂಥ ಭಾಳ ಅದ್ಭುತ ಸಾಧನೆಯನ್ನು ಸಾಧಿಸಿದೆ. ಹಾಗಾಗಿ ಅವರಿಗೆ ಅವರ ಎಲ್ಲ ಕಾರ್ಯಕರ್ತ ಬಂಧುಗಳು, ಅವರ ಸಹೋದರರು, ಬಂಧು ಮಿತ್ರರು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ನಿಜವಾಗಲೂ ಶ್ಲಾಘನೆ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಈ ಒಂದು ಸನ್ಮಾನಕ್ಕೆ ಪ್ರತಿಯೊಬ್ಬರೂ ಕೂಡ TAPSMS ಮೆಂಬರ್ಸ್ ಇರ್ಬೋದು, VSSN ಡೈರೆಕ್ಟರ್ಸ್ ಇರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳು, ಹಿರಿಯ ಮುಖಂಡರುಗಳು ಪ್ರತಿಯೊಬ್ಬರು ಕೂಡ ಸೇರಿ ಇವತ್ತು ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಅವರು ನಮ್ಮ ನೆಲಮಂಗಲ ತಾಲೂಕಿನ ಏನು VSSNಗಳಿದ್ದಾವೆ ಅವೆಲ್ಲವನ್ನು ಕೂಡ ಭಾಳ ಒಂದು ಅತ್ಯುನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ನಮಗಿದೆ. ಜೊತೆಯಲ್ಲಿ ಏನು ರೈತಾಪಿ ಜನಗಳು ಇವತ್ತು ನಮ್ಮಲ್ಲಿದ್ದಾರೆ, ಆ ರೈತರ ಉದ್ಧಾರಕ್ಕೋಸ್ಕರ ನಾವು ಇದನ್ನೆಲ್ಲ ಕೂಡ ಮಾಡಿದ್ದೇವೆ. ರೈತರ ಉದ್ಧಾರವನ್ನು ಮಾಡ್ತಕ್ಕಂಥ ಅವರಿಗೆ ತಲುಪಬೇಕಾದಂಥ ಎಲ್ಲ ಸೌಲಭ್ಯಗಳು ಮತ್ತು ಸವಲತ್ತುಗಳನ್ನು ಮನೆಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಒಂದು ನಂಬಿಕೆ ನಮಗಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಅವರಿಗೆ ಇವತ್ತು ನಾವು ಸನ್ಮಾನವನ್ನು ಮಾಡಿದ್ದೇವೆ. BDCC ಬ್ಯಾಂಕಿಗೆ ನಾನು 2ನೇ ಬಾರಿಗೆ ಆಯ್ಕೆಯಾಗಿದ್ದೀನಿ. ಅದಕ್ಕೆ ಪ್ರಮುಖ ಕಾರಣ ಯಾರು ಅಂತಂದರೆ ನಮ್ಮ ಈ VSSN ವ್ಯಾಪ್ತಿಯ ಮತದಾರರು. ನಮ್ಮ ಈ ತಾಲೂಕು ಅಧ್ಯಕ್ಷರು, BJP ಅಧ್ಯಕ್ಷರಾದಂಥ ಜಗದೀಶ್ ಚೌಧರಿ ಮತ್ತು ತಂಡ ಮತ್ತು ನಮ್ಮ ಎಲ್ಲ ಆತ್ಮೀಯ ಮತದಾರರು, ಮುಖಂಡರು ಎಲ್ಲ ಸೇರಿ 2ನೇ ಬಾರಿ ನಮ್ಮ ಸೊಸೈಟಿಗೆ ನನ್ನ ಆಯ್ಕೆ ಮಾಡಿದ್ದಾದಮೇಲೆ 2ನೇ ಬಾರಿಗೆ ಇವತ್ತು ನಮ್ಮ ಎಲ್ಲ ಮುಖಂಡರು ಮುಖಾಂತರ 2ನೇ ಬಾರಿಗೆ ನಾನು ಇವತ್ತು DCC ಬ್ಯಾಂಕ್ಗೆ ಆಯ್ಕೆ ಕಾರಣ ಆಯಿತು. ಆದ್ರೂ ಕೂಡ ನಮ್ಮ ಜಗಜ್ಯೋತಿ ಬಸವೇಶ್ವರ ಹೇಳಿದ್ರು, ಏನು ಎಡರು ಬಂದೋ ಚುನಾವಣೆಯಲ್ಲಿ ಏನೇನಾಯಿತು ಅಂತ ಸಂಕ್ಷಿಪ್ತವಾಗಿ ಅವ್ರು ಹೇಳಿದ್ರು. ಮತ್ತೆ ಅದನ್ನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಕೂಡ ನಮ್ಮ ಇಡೀ ನಮ್ಮ ಮಾಜಿ ಶಾಸಕರು ಹೇಳಿದಂಗೆ 18 ಏನು ನಮ್ಮ DCC ಬ್ಯಾಂಕಲ್ಲಿ ಡೈರೆಕ್ಟರ್ ಇದ್ದಾರೆ, ಅದರಲ್ಲಿ ಪ್ರಪ್ರಥಮವಾಗಿ 2 JDSನ ನೆಲಮಂಗಲ ತಾಲೂಕಲ್ಲಿ JDS ಪಕ್ಷ ಬಾಟ ಹಾರಿಸಿದ್ದೀವಿ ಅಂತೇಳಿ ಹೇಳೋಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ಕಾರಣಕರ್ತರು ನಮ್ಮ ಎಲ್ಲ VSSN ಅಧ್ಯಕ್ಷರು, ನಮ್ಮ ಮುಖಂಡರುಗಳು, ನಮ್ಮ ಸಂಪತ್ ಬಾಬು ಅವರು ಹಾಗೂ ನಮ್ಮ ಎಲ್ಲ ಮುಖಂಡರುಗಳು ಹಾಗೂ TAPSMSಗೂ ಕೂಡ ಎಲ್ಲ ನಮ್ಮ VSSNನಿಂದ ಬಂದಿದ್ದ ಡೆಲಿಗೇಟ್ಸ್ ಎಲ್ಲರೂ ಕೂಡ ನಮ್ಮ ಟೀಮನ್ನು ಕಳಿಸಿರು. ನಮ್ಮ ಮೋಹನ್ ಕುಮಾರ್ ಇರ್ಬೋದು, ನಮ್ಮ ಗುರುಪ್ರಕಾಶು, ನಮ್ಮ ಪ್ರಭುದೇವು, ಪ್ರತಿಯೊಬ್ಬರು ಎಲ್ಲ ಮುಖಂಡರು ಕೂಡ ಇವರೆಲ್ಲ ಇಲ್ಲಿ ನಮ್ಮ ಹುಬ್ಳಿಲಿ ಏನಾಯಿತು ಅಂತಂದರೆ ಪ್ರಮುಖವಾಗಿ ನನಗೆ ನಮ್ಮ ಪ್ರಭುದೇವು, ಗುರುಪ್ರಕಾಶು ಹಾಗೂ ಮೋಹನ್ ಕುಮಾರ್ ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಸಹಾಯ ಮಾಡಿದ್ರು. ಈ 4 ಕೋಟು ನನಗೆ ಯಾವಾಗ ಬೀಳಿ ಮುಂದಿನ 4 ಕೋಟು ನಾವು ತಗೊಳಕ್ಕೆ ಭಗವಂತ ನಮಗೆ ಆ ಕೃಪೆ ಇಟ್ಟು ಆ ಒಂದು ಜಯವನ್ನು ಇವತ್ತು ಸಾಧಿಸಿದ್ದಾರೆ. ಅದಕ್ಕೆ ಅದು ಕಾರಣಕರ್ತರು ನಮ್ಮ ಸಂಪತ್ ಬಾಬರು ಕೂಡ, ಅದು ಯಾರಿಗೂ ಗೊತ್ತಿರಲಿಲ್ಲ ವಿಚಾರ. ನಾವಿಬ್ಬರು ಜೊತೆಯಾಗಿ
ಯಾರಿಗೂ ವಿಚಾರ ಮುಟ್ಟಿಸ್ದಂಗೆ ಅದನ್ನು ಇವತ್ತು ಆ ಭಗವಂತ ನಮಗೆ ಆಶೀರ್ವಾದ ಮಾಡಿ ಜಯಗಳಿಸೋಕ್ಕೆ ಕಾರಣಕರ್ತಾಯಿತು. ಅಂದರೆ ನಮ್ಮದು ಒಂದೇ ಒಂದು ವಿಚಾರ ಏನು ಅಂತಂದರೆ, ನಮ್ಮ ಗುರುಪ್ರಕಾಶ್ ಹೇಳ್ತಿದ್ರು, ತೀರ್ಥಪ್ರಸಾದ್ ಮನೇಲಿ ಮಾತಾಡಿದ್ದು ಎಲ್ಲನೂ ಸಕ್ಸಸ್ ಆಗ್ತದೆ ಅಂತ. ಅದಕ್ಕೆ ಇವತ್ತು ಈ ಸಾಕ್ಷಿ ಆಯಿತು. ನಮ್ಮದು ಒಂದೇ ಗುರಿ ಏನಪ್ಪ ಅಂತಂದರೆ, ನಮ್ಮ JDS ಪಕ್ಷನ ಎತ್ತಿಡಿಬೇಕು, JDS ಪಕ್ಷ ನೆಲಮಂಗಲ ತಾಲೂಕಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಉಳಿಸ್ಬೇಕು ಅಂತೇಳಿ ನಮ್ಮ ಭಾವನೆ ಇತ್ತು. ಅದೇ ರೀತಿ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಪ್ರತಿಯೊಬ್ಬರು ಎಲ್ಲರೂ ನಮ್ಮ ಸಹಕಾರ ಮಾಡಿ ಇವತ್ತು ನಮ್ಮ ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಹಾಗೆಯೇ BDC ನಾನೀಗ 2ನೇ ಸಾರಿ ಆಯ್ಕೆಯಾಗಿದ್ದೀನಿ. ಲಾಸ್ಟ್ ಟೈಮು ನಾನು ಗೆದ್ದಂಥ ಸಂದರ್ಭದಲ್ಲಿ ಡೈರೆಕ್ಟರಾಗಿ ಮತ್ತು ಉಪಾಧ್ಯಕ್ಷ ಆದೆ. ತಾಲೂಕಿಗೆ ನನ್ನ ಶಕ್ತಿ ಮೀರಿ ನಾನು 19 ಸೊಸೈಟಿಗೂ ರೈತರ ಜೊತೆ ಇದ್ಕೊಂಡು ಆ ಕೆಲಸವನ್ನು ನಾನು ಮಾಡಿದ್ದೇನೆ. ಆ ಒಂದು 19 ಸೊಸೈಟಿ ಜೊತೆ ಏನು ನಾನು ಜೊತೆಯಲ್ಲಿ ಇದ್ದೆ, ಆ ಸಹಕಾರಿ ಕ್ಷೇತ್ರದ ಉಳಿಸ್ಕೊಂಡು ಬಂದಿದ್ದೆ. ಇವತ್ತು ಅದೊಂದು ಕೂಡ ಕಾರಣ ನಮ್ಮ ನಾಗರಾಜವ್ರ ಗೆಲ್ಲಕ್ಕೆ. ಹಾಗಾಗಿ ನಮ್ಮ ನಾಗರಾಜು ಯುವಕ, ಆ ಯುವಕ ಇವತ್ತು DCC ಬ್ಯಾಂಕ್ ಬಂದಿರೋದು ನನಗೆ ಆತ್ಮಸಂತೋಷ. ಹಾಗೆ ನನ್ನ ಜೊತೆ ಇರ್ತೀನಿ, ನಾನು ಜೊತೆ ಇರ್ತೇನೆ ನಾಗರಾಜ್ ಜೊತೆ. ಯಾವಲೂ ನಾಗರಾಜು ಏನು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ರೈತ ಬಂಧುಗಳಿಗೆ ಏನು ಸವಲತ್ತು ಬರಬೇಕು, ಯಾವ ಅಲ್ಲಿ ಸವಲತ್ತು BDC ಬ್ಯಾಂಕಿಂದ ಬರ್ತದೆ, ನಾವಿಬ್ಬರು ಜೊತೆಗೂಡಿ ನಮ್ಮೆಲ್ಲ ರೈತರ ನಂಬಿಕೆಯನ್ನು ನಾವು ಉಳಿಸ್ತೀವಿ. ನಮ್ಮ ಮಾಜಿ ಶಾಸಕರು ಹೇಳ್ತಾಯಿದ್ರು, ಅವರ ನಂಬಿಕೆಯನ್ನು ಉಳಿಸ್ತೀವಿ. ಆ ನಂಬಿಕೆಯನ್ನು ಉಳಿಸೋಕ್ಕೆ ನಾವು ಯಾವಾಗಲೂ ಸದಾ ಸಿದ್ಧರಿರ್ತೀವಿ, ನಾವು ಯಾವಾಗ ರೈತರ ಜೊತೆ ಇರ್ತೀವಿ ಅಂತೇಳಿ ಬಯಸ್ತಾ ಇದ್ದೀನಿ. ಪ್ರತಿಪಕ್ಷದವ್ರು ಏನು ಮಾಡಿದ್ರು ಅಂದರೆ, ಈಗ ನಮ್ಮಲ್ಲಿ 19 ಸೊಸೈಟಿ ಇತ್ತು ನೆಲಮಂಗಲ ತಾಲೂಕಲ್ಲಿ. BDC ಬ್ಯಾಂಕ್ ಕಾನೂನು ಏನೈತೆ ಅಂದರೆ, 13 ಸೊಸೈಟಿಗಿಂತ ಕಡಿಮೆ ಇರಬಾರ್ದು ಒಬ್ಬ ನಿರ್ದೇಶಕ ಆಯ್ಕೆ 20 ಸೊಸೈಟಿಗಿಂತ ಮೀರಬಾರ್ದು ಅಂತ ಒಂದು DCC ಬ್ಯಾಂಕಲ್ಲಿ ಒಂದು ಅಮೆಂಡ್ಮೆಂಟ್ ಇದೆ. ಆದರೆ ದುರುದ್ದೇಶವಾಗಿ ಏನು ಮಾಡಿದ್ರು, ಜಯಣ್ಣನ ಸೋಲಿಸಲೇಬೇಕು ಅಂತೇಳಿ ಸೋಲೂರು ಕ್ಷೇತ್ರಕ್ಕೆ ನಮ್ಮ 4 ಸೊಸೈಟಿ ಸೇರಿ ನಮ್ಮ ಸೋಲೂರು ಕ್ಷೇತ್ರಕ್ಕೆ ಹಾಕಿದ್ರು. ಮೊದಲು ದೇವರಸಳ್ಳಿ ಇತ್ತು. ನಮ್ಮ ಗುರುಪ್ರಕಾಶು ನಾನೇ ನೆಕ್ಸ್ಟ್ ಕ್ಯಾಂಡಿಡೇಟು ಅಂತ ಹೇಳಿದಾಗ ಗುರುಪ್ರಕಾಶ್ ತೆಗೆದು ನನ್ನ ಜೊತೆಗೆ ಹಾಕಿರೋ. ಮೋಹನ್ ಕುಮಾರ್ ಕ್ಯಾಂಡಿಡೇಟ್ ಆಗ್ಬೋದು ಅಂತೇಳಿ ಮೋಹನ್ ಕುಮಾರ್ ನನ್ನ ಜೊತೆಗೆ ಹಾಕಿರೋ. ನಾವಿಬ್ಬರು 3 ಜನ ಜೊತೆಲಿರಲಿ ಅಂತೇಳಿ ನಮ್ಮ ಜಗಜ್ಯೋತಿ ಬಸವೇಶ್ವರನ್ನ ನೆಲಮಂಗಲಕ್ಕೆ ಸೇರಿಸ್ಕೊಂಡ್ರು. ಅದು ಆ ಕುತಂತ್ರ ಏನು ಮಾಡ್ತು, ನಡೀಲಿಲ್ಲ. ಅದೆಲ್ಲ ಭಗವಂತ ಮೇಲ್ಗಡೆ ಭಗವಂತ ಅವನೇ. ನಾವೇನು ಆ ಬ್ಯಾಂಕಿಗೆ ಪರಿಶ್ರಮ ಪಟ್ಟಿದ್ದೆ. ನಾನು ಲಾಸ್ಟ್ ಟೈಮ್ ನಾನು ಗೆದ್ದ 1 ವರ್ಷದಲ್ಲಿ ಅವತ್ತು ನಮ್ಮ ಜೊತೆ ಮಾಜಿ ಶಾಸಕರು ಕೂಡ ನನ್ನ ಜೊತೆ ಇದ್ದರು. ಡಾಬಸ್ಪೇಟೆಯಲ್ಲಿ 5,500 ಸ್ಕ್ವೇರ್ ಫೀಟ್ ಜಾಗವನ್ನು ಗುಂಡುತೋಪು ಜಾಗದಲ್ಲಿ ಯಾರೂ ಸ್ಯಾಂಕ್ಷನ್ ಮಾಡಲ್ಲ ಅಂತೇಳಿ ಸರ್ಕಾರದ ಲೆವೆಲಲ್ಲಿ ನಾವು 5,500 ಸ್ಕ್ವೇರ್ ಫೀಟ್ ಜಾಗವನ್ನು BDC ಬ್ಯಾಂಕ್ಗೆ ನಾವು ಮಾಡಿಸ್ಕೊಟ್ವಿ. ಅದು ಇವತ್ತು ಕಟ್ಟಡನ ಕಟ್ತಾಯಿದ್ವಿ DCC ಬ್ಯಾಂಕಿಂದ. ಪಾಪ ಇವಾಗಿರೋಂಥ ಶಾಸಕರು ಏನು ಮಾಡಿದ್ರು ಅಂದರೆ, BDC ಬ್ಯಾಂಕ್ ಇದು ಸುಮಾರು 7ನೇ ತಿಂಗಳಲ್ಲಿ ನಮಗೆ ಟೆಂಡರ್ ಆಗಿದ್ದು ಕೂಡ BDC ಬ್ಯಾಂಕಲ್ಲಿ. ನಮ್ಮ ಪ್ರತಿಯೊಬ್ಬರು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಿರ್ಬೋದು, ರವಿ MLC ಇರ್ಬೋದು, ಅವರು ಕೂಡ ಹೇಳಿದ್ರು ಕೂಡ ಇವಾಗಿನ ಶಾಸಕರು ಬರಲಿಲ್ಲ ಏನು ಶಂಕುಸ್ಥಾಪನೆ ಮಾಡೋಕ್ಕೆ. ನಾನೇ ಶೂರ ನಾನೇ ಧೀರ ಅನ್ನೋದು ಅದು ಸಮಂಜಸ ಅಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಯಾವತ್ತೂ ಕೆಲಸ ಮಾಡೋರಿಗೆ ಉತ್ತೇಜನ ಕೊಡಬೇಕು, ಅವ್ರ ಜೊತೆ ಇರಬೇಕು ಅಂತ ಭಾವಿಸ್ಬೇಕೆ ಹೊರತು ಚುನಾವಣೆ ಬಂದಾಗ ರಾಜಕೀಯ ಮಾಡ್ಬೇಕನ್ನಷ್ಟು. ಅದು ಬಿಟ್ಬಿಟ್ಟು ಜಯಣ್ಣ ಹೆಂಗೆ ಓದ DCC ಬ್ಯಾಂಕಿಂದ ಜಯಣ್ಣಿಗೆ ಹೋಗ್ಲಿಲ್ವಾ? ಜಯಣ್ಣ ಹೆಂಗೆ ಹೋದ? ನಮ್ಮ ಸಹಕಾರಿ ಬಂಧುಗಳು, ನಮ್ಮ ಮುಖಂಡರುಗಳು, ಆ ಭಗವಂತನ ಆಶೀರ್ವಾದದಿಂದ DCC ಬ್ಯಾಂಕ್ ಮತ್ತೆ ನಾನು ಹೋಗಿದ್ದೀನಿ. ಅದು ಬಿಟ್ಟು ಏನೋ ಪಾಪ ನೋಟಿಸ್ ಕೊಡಿಸಿರು, ಏನೆಲ್ಲ ಮಾಡಿದ್ರು. ಆದ್ರೂ ಕೂಡ ನಾವು ಯಾವುದಕ್ಕೂ ಕೋರ್ಟು ಕಚೇರಿ, ನಾನು ನಮ್ಮ ಬಾಬಣ್ಣ ಇಬ್ಬರು ಕೋರ್ಟು ಕಚೇರಿ ಎಲ್ಲ ಹೋಗಿ ನನ್ನ ಜೊತೆಯಾಗಿ ನಿಂತ್ಕೊಂಡ್ಬಿಟ್ರು ಬೆನ್ನೆಲುಬಾಗಿ. ಕೋರ್ಟು ಕಚೇರಿಯಲ್ಲಿ ನಾವು ಅದನ್ನು ಭಗವಂತ ಕೂಡ ಅಲ್ಲೂ ಕೂಡ ನಮ್ಮ ಜೈಗಳಿಸಿ ಇವತ್ತು ಅವರ ಕುತಂತ್ರಕ್ಕೆ ಏನು ಯಾವುದೂ ಕೂಡ ನಾವು ಬಲಿಯಾಗಲಿಲ್ಲ. ಏನು ಇವತ್ತು ಸಮಾರಂಭನ ಇಟ್ಕೊಂಡಿರ್ತಕ್ಕಂಥ ನಮ್ಮ ಎಲ್ಲ JDS ಕಾರ್ಯಕರ್ತರು, ನಮ್ಮ ಜಯಣ್ಣವರು, ಪಟ್ಟಾಭಿರಾಮಯ್ಯರು, ನಿರ್ದೇಶಕರಾದಂಥ ಬಾಬಣ್ಣನವರು ಮತ್ತು ಎಲ್ಲ TFCMS ಏನು ಗೆದ್ದಿರೋರ್ಗೆ ಎಲ್ಲರಿಗೂ ಇವತ್ತು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಆಯುಷ್ಯರಿಗೆ ಕೊಟ್ಟು ಕಾಪಾಡಲಿ. ಎಲ್ಲ ಮುಖಂಡರಿಗೂ ಇಲ್ಲಿ ಮೂಲಕ ತಿಳಿಸೋದೇನೆಂದರೆ, ಇನ್ನು ಯಾವುದೇ ಚುನಾವಣೆ ಬಂದರೂ ಎಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ, ಇನ್ನು ನಮ್ಮಲ್ಲಿ ಏನೇ ತೊಂದರೆ ಇದ್ರೂ ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳ್ತೀವಿ. ದಿನ ನೆಲಮಂಗಲ ತಾಲೂಕಿನಲ್ಲಿ ನಮ್ಮ ಜಾತ್ಯತೀತ ಜನತಾದಳದ ಪರವಾಗಿ ಇಡೀ ಜಿಲ್ಲೆ ನೋಡುವಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಕಾರ್ಯಕ್ರಮನ
ಆಯೋಜಿಸಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾನಾದರೂ ಹೇಳೋದು ಇಷ್ಟೇ, ಇವತ್ತು ಇಡೀ ಜಿಲ್ಲೆಯಲ್ಲಿ 18 ಸ್ಥಾನದಲ್ಲಿ 2 ಸ್ಥಾನ, ಅದರಲ್ಲಿ ಒಂದು ಪಟ್ಟಾಭಿರಾಮಯ್ಯನವರು ಮತ್ತು ಇನ್ನೊಬ್ಬರು ನಾಗರಾಜ್ ಅವರು ಆಯ್ಕೆಯಾಗಿರ್ತಕ್ಕಂಥ ವಿಚಾರ ಭಾಳ ಸಂತೋಷ. ಇದೇ ಪ್ರಕಾರವಾಗಿ ನಮ್ಮ ಜಾತ್ಯತೀತ ಜನತಾದಳದ ಎಲ್ಲ ಮುಖಂಡರುಗಳು ಸೇರಿ ಒಗ್ಗಟ್ಟಿನಿಂದ ಈ ನಮ್ಮ ಪಕ್ಷದ ಒಂದು ಏಳಿಗೆಗೆ ಸಹಕಾರ ಕೊಡಬೇಕಂತ ನಮ್ಮ ಈ ಒಂದು ವಾಹಿನಿ ಮೂಲಕ ತಮ್ಮೆಲ್ಲರ ಪರವಾಗಿ ಕೈ ಮುಗಿದು ಕೇಳ್ಕೊತೀವಿ. ಈ ಒಂದು DCC ಬ್ಯಾಂಕ್ ಚುನಾವಣೆಯಲ್ಲಿ ಯಶಸ್ವಿಯಾಗಿ ತಮ್ಮ ಪ್ರಯಾಣವನ್ನು ಮುಗಿಸಿ ಇಬ್ಬರು ಏನು ನಮ್ಮ ಕಳಲಘಟ್ಟದ ನಾಗರಾಜಣ್ಣ ಮತ್ತು ನಮ್ಮ 2ನೇ ಬಾರಿಗೆ ನಮ್ಮ ಮಾಚನಹಳ್ಳಿ ಜಯಣ್ಣನವರು ವಿಜಯಶಾಲಿಯಾಗಿದ್ದಾರೆ. ಅವರಿಗೆ ಕನ್ನಡದ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಮೊದಲನೆಗೆ ಸಲ್ಲಿಸ್ತೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೂ ಮೂಲತಃ ಬೆನ್ನೆಲುಬಾಗಿ ನಿಂತಿದ್ದವರು ನಮ್ಮ ಬಾಬಣ್ಣವರು, ನಮ್ಮ ಗುರುಪ್ರಕಾಶ್ರವರು ಮತ್ತು ನಮ್ಮ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಮೋಹನ್ ಕುಮಾರ್ ಅವರು ಮತ್ತು ನಮ್ಮ ಮಾಜಿ MLA ಆಗಿರ್ತಕ್ಕಂಥ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿರವರು, JDSನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮರಾಯಪ್ಪನವರು, ಇವರೆಲ್ಲರೂ ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ಒಂದು ಸ್ಟ್ರಾಟಜಿನ ನಿರ್ಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಯಾರನ್ನು ಕೇಳಿದ್ರು ಜಯಣ್ಣವರು ಈ ಬಾರಿ ತುಂಬ ಕಷ್ಟ ಐತೆ, ಸೋತೆ ಹೋಗ್ಬಿಟ್ರು, ಆಗದೇ ಇಲ್ಲ, ಅದು ಹೋಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಇವರೇ ಅಲ್ದಲ್ಲೇ ಇಡೀ ಬ್ಯಾಂಕಿನ ಸಿಬ್ಬಂದಿಯಾಗಿದ್ದು D ಗ್ರೂಪ್ ಸಿಬ್ಬಂದಿಯಿಂದ MDವರೆಗೂ ಅದೇ ಮಾತಿನಲ್ಲೇ ಇದ್ದರು. ಏನು ಜಯಣ್ಣವ್ರಿಗೆ ಗೆದ್ದೋದು ಕಷ್ಟ, ಜಯಣ್ಣವ್ರಿಗೆ ಗೆದ್ದೋದು ಕಷ್ಟ, ಜಯಣ್ಣವ್ರಿಗೆ 2 ಓಟ್ ಬೀಳೋದು, ಅವ್ರದ್ದು ಕಂಬಾಳದ್ದು ಯಾವುದೋ 2 ಓಟ್ ಬೀಳ್ಬೋದು, ಇನ್ನು ಮಿಕ್ನಾದವು ಯಾವ ಬೀಳಲ್ಲ ಅಂತ ಅನ್ನೋದು ಒಂದು ಎಲ್ಲ ಕಡೆಯಿಂದನೂ ಕೇಳಿಬರ್ತಿದ್ದಂಥ ವಿಚಾರ ಆಯಿತು. ಆ ವಿಚಾರಕ್ಕೆ ಸರಿಯಾಗಿ ಜಯಣ್ಣವರು ಎಲ್ಲ ಸ್ಟ್ರಾಟಜಿಗಳನ್ನ ಏನೇನು ಮಾಡಬೇಕು, ಎತ್ತೆತ್ತು ಮಾಡಬೇಕು ಅಂತ ಅನ್ನೋದು ಎಲ್ಲ ಮನಸ್ಸಿನಾಗೆ ಕುಂತ್ಕೊಂಡು ಎಲ್ಲ ಪೂರ್ತಿ ಎಲ್ಲ ತೀರ್ಮಾನ ಮಾಡ್ಕೊಂಡು ಒಂದು ಗೆಲುವಿನ ಹಂತಕ್ಕೆ ಹೋಗಿ ಗೆದ್ದುಬಿಟ್ಟಾದಮೇಲೆ ನಾನು ಕಾರ್ನಲ್ಲೇ ಜೊತೆ ಒಳಗಿದ್ದೆ. ಗೆಲುವಿನಿಗೆ ಇವರಿಗೆ ಒಂದು ಇದನ್ನು ಹೇಳಿದ್ರಲ್ಲ, ಕಂಗ್ರ್ಯಾಚುಲೇಷನ್ ಹೇಳಿದ್ರಲ್ಲ, ಅದೊಂದು ದೊಡ್ಡದೊಂದು ಮಹಾಪೂರ್ವೆ ಬಂತು ಒಬ್ರಿಗೊಬ್ರಿಗೂ. ಏನಂತ ಹೇಳ್ತಾವ್ರೆ, ಎಲ್ಲರೂ ಹೇಳೋರು ನೀವು ಗೆದೆಯಲ್ಲ ಅಂತಿದ್ರು, ಹೆಂಗೆ ಗೆದ್ದುಬಿಟ್ರಿ ಜಯಣ್ಣವ್ರೆ, ಈದ್ ಮಿರಾಕಿಲ್, ನೀವೊಬ್ಬರು ದೊಡ್ಡ ಸಾಧನೆ ಮಾಡಿದ್ದೀರಾ, ನಿಮ್ಮ ಸಾಧನೆನ ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಏನು MDಯಿಂದಲೂ ಎಲ್ಲರೂ ಹೇಳ್ತಾವ್ರೆ. ನಾನು ಅವ್ರ ಜೊತೆಯಲ್ಲೇ ಕಾರ್ನಲ್ಲಿ ಕುಂತಿದ್ದೀನಿ, ಗೆದ್ದುಬಿಟ್ಟವ್ರೆ, ಎಲ್ಲ ಆಗೋಗ್ಬಿಟ್ಟೈತೆ, ಎಲ್ಲರೂ ಒಂದು ಕಡೆಯಿಂದ ಯಾರು ನೋಡಿದ್ರು ಗೆದೆಯಲ್ಲ ಅಂತಿದ್ರು ಅಂತ ಅಂದ್ಬಿಟ್ಟು. ಈವನ್ನು ನಮ್ಮ ಸೋಲೂರು ಹೋಬಳಿಯ ಇವರು ಏನು ಈಗಿನ ನಾಳೆ ಅಧ್ಯಕ್ಷರಾಗ್ತಾರಲ್ಲ, ಅಧ್ಯಕ್ಷರಾಗೋರು ಕಂಗ್ರ್ಯಾಚುಲೇಷನ್ ಮಾಡಿದ್ರು ಜಯಣ್ಣವ್ರಿಗೆ. ನಾಳೆ ತಮ್ಮಾಜಿಯವರು ಅಧ್ಯಕ್ಷರಾಗ್ತಾ ಇದ್ದಾರೆ, ಅಶೋಕಣ್ಣವ್ರನ್ನು ಕಂಗ್ರ್ಯಾಚುಲೇಷನ್ ಮಾಡಿದ್ರು. ಇಂಥ ಇದರಲ್ಲೂ ನೀವು ಗೆದ್ದಿದ್ದೀರಾ, ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಅಂತ ಅಂದ್ಬಿಟ್ಟು ಅವರು ಸಹ ಧನ್ಯವಾದಗಳನ್ನು ಹೇಳಿದ್ರು. ನಂತರದಲ್ಲಿ ನಾಗರಾಜರವರು ನಮ್ಮನ್ನು ಯಾವಾಗ ಕೇಳಿದಾಗಲೂ ನೀವು 2 ಓಟ್ ಹಾಕಿ ಇನ್ನು ಮಿಕ್ಕಿದ್ದು ನಾನೇನೋ ಮಾಡ್ಕೊಂಡಿದ್ದೀನಿ, ನೀನು ನಾಗಭೂಷಣ್ 2 ಓಟ್ ಹಾಕಿ ಇನ್ನು ಮಿಕ್ಕಿದ್ದೇನೋ ಮಾಡ್ಕೊಂಡಿದ್ದೀವಿ ಅಂದರು. ಅದೇ ಪ್ರಕಾರವಾಗಿ ನಾಗರಾಜು ಕೊಟ್ಟ ಮಾತಿನಂಗೆ 9 ಓಟ್ಗಳನ್ನ ತಗೊಂಡ್ರು, ಬರೀ ಅವರು 6 ಓಟ್ಗಳಿಗೆ ನಿಂತ್ಕೊಂಡ್ರು. ಪಾಪ ನಾಗರಾಜರವರು ಅವ್ರು ಕೊಟ್ಟ ಮಾತಿನಂಗೆ ಏನು ಮಾಡ್ಕೊಂಡ್ರು, ಯಾರು ಕೈ ಕಾಲು ಹಿಡಿದ್ರು. ಒಟ್ಟಾರೆ 2 ನಕ್ಷತ್ರಗಳು ಸಹ ಮಿನುಗ್ತಾವೆ ಇವತ್ತು ಮೋಡದಲ್ಲಿ. ಏನಕ್ಕೆ ಅಂತ ಅಂದರೆ ಒಂದೇ ಒಂದು ಇದ್ದಿದ್ದ 2 ಮಾಡ್ಕೊಂಡ್ರು, ಒಂದೇ ಒಂದು ಮೆಂಬರ್ ಆತಿದ್ನ 2 ಮೆಂಬರ್ ಆದವು. ಈಗ ನಮ್ಮ ನೆಲಮಂಗಲ ತಾಲೂಕಿಗೆ 1 ಮೆಂಬರ್ ಆಗಿರ್ಬೇಕಾಯಿತು. 2 ಮೆಂಬರ್ ಕೊಟ್ಟಂಥ ಯಾರೇ ಕೊಟ್ಟಿರಲಿ ಬಳುವಳಿನ ಅವ್ರಿಗೆ ನಾವು ಸ್ವಾಗತನ ಮಾಡ್ತೀವಿ. ಅವ್ರ ಬಗ್ಗೆ ನಮಗೆ ಕೃತಜ್ಞತಾಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇವತ್ತು ನೆಲಮಂಗಲ ತಾಲೂಕಿಗೆ 2 DCC ಬ್ಯಾಂಕ್ಗಳನ್ನು ಏನಾದರೂ ಇದ್ದಾವೆ ಅಂತ ಅಂದರೆ ಅದು ನಮ್ಮ ಏನಕ್ಕೆ ಅಂದರೆ ಒಬ್ಬರು ಕೇಳ್ತಾಯಿದ್ರು ಜಯಣ್ಣವರು, ಈಗ ಅವ್ರ ಜೊತೆಗೆ ನಾಗರಾಜಣ್ಣವರು ಜೊತೆಯಾದರು. ಇವರಿಬ್ಬರು ನಮ್ಮ ಅಹವಾಲುಗಳನ್ನೆಲ್ಲ ಸ್ವೀಕಾರ ಮಾಡ್ತಾರೆ, ನಮಗೆಲ್ಲ ಒಳ್ಳೇದು ಮಾಡ್ತಾರೆ ಅಂತ ಒಂದು ಆಶಾಭಾವನೆಯಿಂದ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಆದರೆ ಈ ಅಭಿನಂದನೆಗೆ ನಮ್ಮ ನಿರೀಕ್ಷೆಗೆ ಮೀರಿದಂಥ ಜನ ಇಲ್ಲಿಗೆ ಆಗಮಿಸಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸವ್ರೆ. ತಮಗೆಲ್ಲರಿಗೂ ಸಹ ಈ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಇವ್ರನ್ನ ಗೆಲ್ಲಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಮಯದಲ್ಲಿ ಕೃತಜ್ಞತಾಪೂರ್ವಕವಾಗಿ ಅತಿ ಭಾವುಕವಾಗಿ ಈ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ.